ನಾನು ಇರ್ಬೇಕಾ ಬೇಡವಾ? ಸಿಎಂ ಕೊಟ್ಟಿದ್ರಲ್ಲ ಮೊನ್ನೆ ವರುಣಾದಲ್ಲಿ ಮಾತನಾಡ್ತಾ, ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಎಲ್ಲ ಕೆಲಸಗಳು ಮುಂದುವರಿಬೇಕು ಅಂತಂದ್ರೆ ನಾನು ಇರಬೇಕು. ನಾನು ಹೇಳಿದ ಈ ದಾಟಿಯಲ್ಲಿ ಅದಕ್ಕೆ ಇವರು ಸಿಎಂ ಬದಲಾವಣೆ ಆಗ್ಬಿಡುತ್ತೆ ಮತ್ತೊಂದು ಅನ್ನುವಂಥ ರೀತಿಯಾದಂಥ ರೂಪ ಕೊಡೋ ಅವಶ್ಯಕತೆ ಇಲ್ಲ. ಬಿಜೆಪಿ ಬಂದ್ರೆ ಈಗ ಆಗ್ತಾ ಇರುವಂಥ ಕೆಲಸ ಕಾರ್ಯಗಳನ್ನೆಲ್ಲ ನಿಲ್ಲಿಸ್ಬಿಡ್ತಾರೆ, ಹೀಗೆ ಪರೋಕ್ಷವಾಗಿ ಗ್ಯಾರಂಟಿಗಳನ್ನ ನಿಲ್ಲಿಸ್ತಾರೆ ಅಂತ ಸಿಎಂ ಹೇಳಿದ್ದಾರೆ. ಅಸೆಂಬ್ಲಿಯಲ್ಲಿ ನನಗೆ 48,000 ಲೀಡ್ ಬಂದಿದೆ, ಎಲ್ಲಿ ವರುಣಾದಲ್ಲಿ. ಇದಕ್ಕಿಂತ ಜಾಸ್ತಿ ಕೊಡಿ ಅಂತ ನಾನು ಹೇಳಿದ್ದೀನಿ ಅಂತ ಸಿಎಂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ತಾವು ನಿನ್ನೆ ಭಾವನಾತ್ಮಕವಾಗಿ ಮಾತನಾಡ್ತಾ ಇದ್ರ ವರ್ಣ ಕ್ಷೇತ್ರದಲ್ಲಿ, ವರ್ಣ ಅಂದ್ರೆ ನಾನು ಗಟ್ಟಿಯಾಗಿರ್ಬೇಕು, ಭಾವನಾತ್ಮಕವಲ್ಲ, ನಿಮ್ಗೆ ಇವೆಲ್ಲ ಕೆಲಸಗಳು ಮುಂದುವರಿಬೇಕಾದ್ರೆ ಇರ್ಬೇಕಪ್ಪ ಅಂತ ಹೇಳಿದ್ದೀನಿ ಅಷ್ಟೇ. ಯಾಕಂದ್ರೆ ಬಿಜೆಪಿ ಬಂದ್ಬಿಟ್ರೆ ಇವೆಲ್ಲ ನಿಲ್ಲಿಸ್ಬಿಡ್ತಾರೆ. ಸ್ವಲ್ಪ ಇದ್ದಾಳೆ ಬಿಜೆಪಿಯವರು ಬಂದ್ರೆ ಇವೆಲ್ಲ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ದೀನಿ. ನನಗೆ 48,000 ಲೀಡ್ ಬಂದಿದೆ, ಅದಕ್ಕಿಂತ ಜಾಸ್ತಿ ಕೊಡ್ರಪ್ಪ ಅಂತ ಹೇಳಿದ್ದೀನಿ. ನನಗೆ 48,000 ಲೀಡ್ ಬಂದಿತ್ತು ಅಸೆಂಬ್ಲಿ. ಸೋಮಣ್ಣ ನಿಂತರು ಕೂಡ ಕರ್ಕೊಂಡು ನಿಲ್ಲಿಸಿದ್ರು ಕೂಡ 48,000 ಲೀಡ್ ಬಂತು. ಇವನಿಗೆ ಸುನಿಲ್ ಬೋಸ್ಗೆ 60,000 ಲೀಡ್ ಕೊಡಿ ಅಂತ ಹೇಳಿದ್ದೀನಿ. ಇನ್ನು ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಒಂದು ಮಾತನ್ನ ಹೇಳಿದ್ದರು. ಸುನಿಲ್ ಬೋಸ್ ಪರ ಮತಯಾಚನೆಯ ಸಂದರ್ಭದಲ್ಲಿ ನಾನು ಇರಬೇಕಾ ಬೇಡವಾ ಅಂತ ಪ್ರಶ್ನೆ ಮಾಡಿದ್ದರು. ಇದೇ ಮಾತು ಈಗ ದೊಡ್ಡ ಚರ್ಚೆಯನ್ನ ಹುಟ್ಟುಹಾಕಿದೆ. ಸಿಎಂಗೆ ಬದಲಾವಣೆಯ ಭಯ ಶುರುವಾಯ್ತಾ ಅನ್ನೋ ವಿಪಕ್ಷಗಳ ಮಾತಿಗೆ ಅಸ್ತ್ರ ಸಿಕ್ಕಂತಾಗಿದೆ. ನಾನು ಇರಬೇಕಾ ಬೇಡ? ನನ್ನ ನಾಯಕತ್ವದಲ್ಲಿ 8 ಜನ ವಕೀಲರಿಗೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಅನ್ನು ಕೊಟ್ಟಿದೆ. ನನ್ನ ಬದಲಾವಣೆ ಮಾಡ್ತಾರೆ ಅಂತಕ್ಕಂಥ ಸಂದೇಶವನ್ನ ರಾಜ್ಯದ ಜನರಿಗೆ ಕೊಟ್ಟಿದ್ದಾರೆ. ನಾನು ಇರಬೇಕಾ ಬೇಡವಾ? ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಗಟ್ಟಿ ಧ್ವನಿಯಲ್ಲಿ ಹೇಳಿದ ಈ ಒಂದೇ ಒಂದು ಮಾತು ರಾಜ್ಯ ರಾಜಕಾರಣದಲ್ಲಿ ಕಂಪನ ಸೃಷ್ಟಿಸಿದೆ. ಎಷ್ಟೇ ಅಲ್ಲ, ಕಾಂಗ್ರೆಸ್ನಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿರುವ ಸಿಎಂ ಕುರ್ಚಿ ಕಾಳಗಕ್ಕೆ ಮತ್ತೊಮ್ಮೆ ಕಾವು ಕೊಟ್ಟಂತಿದೆ. ಹೇಳಿ ಕೇಳಿ ಲೋಕಸಭೆ ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ ಪಾಳಯದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗುತ್ತವೆ ಅನ್ನೋದು ರಾಜಕೀಯ ಪಡಸಾಲೆಯಲ್ಲಿ ಆಗಾಗ ಕೇಳಿ ಬರುವ ಸದ್ದು. ಇದಕ್ಕೆ ಪುಷ್ಟಿ ನೀಡುವಂತೆ ಸಿಎಂ ಸಿದ್ದರಾಮಯ್ಯನವರ ಬಾಯಿಂದಲೇ ಬದಲಾವಣೆ ಬಾಂಬ್ ಸ್ಫೋಟವಾಗಿದೆ ಅನ್ನೋದು ಈಗ ಹಲವರ ವಾದ ಆಗಿದೆ. ನಾನು ಇರಬೇಕಾ ಬೇಡ? ನಾನು ಇರಬೇಕಾ ಬೇಡ? ಮೈಸೂರು ಚಾಮರಾಜನಗರ ಗೆಲ್ಲೋಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಷ್ಠೆಗೆ ಬಿದ್ದಿದ್ದಾರೆ. 2ನೇ ಬಾರಿ ಸಿಎಂ ಮೈಸೂರು ಪ್ರವಾಸ ಕೈಗೊಂಡಿದ್ದು 3 ದಿನಗಳಿಂದಲೂ ಠಿಕಾಣಿ ಹೂಡಲಿದ್ದಾರೆ. ಹೀಗಿರುವಾಗ ನಿನ್ನೆಯಷ್ಟೇ ವರುಣಾದಲ್ಲಿ ಚಾಮರಾಜನಗರ ಅಭ್ಯರ್ಥಿ ಸುನಿಲ್ ಬೋಸ್ ಪರ ಮತಯಾಚನೆ ವೇಳೆ ವರುಣಾದಲ್ಲಿ ಸುನಿಲ್ ಬೋಸ್ಗೆ 60,000 ಲೀಡ್ ಕೊಡಿ, ಹೆಚ್ಚಿನ ಲೀಡ್ ಕೊಟ್ರೆ ನನ್ನನ್ನ ಯಾರು ಮುಟ್ಟೋಕೆ ಆಗಲ್ಲ, ನಾನು ಇರಬೇಕಾ ಬೇಡವಾ ಅಂತ ಬಹಿರಂಗ ಸಭೆಯಲ್ಲಿ ಕೇಳಿದ್ದಾರೆ. ನನಗೆ ಅಸೆಂಬ್ಲಿನಲ್ಲಿ 48,000 ಲೀಡ್ ಕೊಟ್ಟು ಗೆಲ್ಸಿದ್ದೀರಿ ನೀವು. ಈಗ ಅಷ್ಟೇ ಕೊಡ್ಬೇಕು, ಅದಕ್ಕಿಂತ ಜಾಸ್ತಿ ಕೊಡ್ಬೇಕು ನೀವು. ಜಾಸ್ತಿ ಕೊಡ್ಬೇಕು, ಅಷ್ಟೇ ಕೊಡ್ಬೇಕು. ಕನಿಷ್ಠ ಪಕ್ಷ 60,000 ಲೀಡ್ ನಲ್ಲಿ ನೀವೆಲ್ಲ 60,000 ಲೀಡ್ ಗೆಲ್ಸ್ಕೊಟ್ರೆ ನನಗೆ ಸಂತೋಷ ಆಗ್ತದೆ. ನನ್ನನ್ನ ಯಾರು ಕೂಡ ಮುಟ್ಟಕ್ಕಾಗಲ್ಲ. ನಾನು ಇರಬೇಕಾ ಬೇಡ? ನಾನು ಇರಬೇಕಾ ಬೇಡ? ಸಿಎಂ ಸಿದ್ದರಾಮಯ್ಯ ಈ ಮಾತಿನಿಂದ ಇದೀಗ ಬೇರೆಯದ್ದೇ ಚರ್ಚೆಗಳು ಶುರುವಾಗಿದೆ. ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲೋಕೆ ಹೈಕಮಾಂಡ್ ಸಿಎಂಗೆ ಟಾಸ್ಕ್ ಕೊಟ್ಟಿದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಒಂದ್ ವೇಳೆ ಈ ಟಾಸ್ಕ್ನಲ್ಲಿ ಸಿದ್ದು ಏನಾದ್ರೂ ಫೇಲ್ಯೂರ್ ಆದ್ರೆ ಲೋಕಸಭೆ ಚುನಾವಣೆ ಬಳಿಕ ಸಿಎಂ ಸ್ಥಾನ ಬದಲಾವಣೆ ಆಗುತ್ತಾ ಅನ್ನೋ ಚರ್ಚೆ ಒಳಗೊಳಗೆ ಶುರುವಾಗಿದೆ. ಹೀಗಾಗಿ ಸಿಎಂ ಹೆಚ್ಚು ಸ್ಥಾನ ಗೆಲ್ಲಬೇಕಾದ ಒತ್ತಡದಲ್ಲಿ ಇರೋದ್ರಿಂದ ಹೆಚ್ಚಿನ ಲೀಡ್ ಕೊಡಿ ಅಂತ ಸಿಎಂ ಕೇಳ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ತಮ್ಮ ಸ್ಥಾನ ಉಳಿಸಿ ಅಂತ ಕರೆ ನೀಡಿದ್ದಾರಂತೆ. ಇದು ಒಂದು ಕಾರಣ ಆದ್ರೆ ಮತ್ತೊಂದು ಸಿದ್ದರಾಮಯ್ಯಗೆ 9,000 ಮತಗಳೇ ಟೆನ್ಷನ್ ತಂದಿವೆ ಅಂತೆ. ಕಳೆದ ಲೋಕಸಭೆಯಲ್ಲಿ ವರುಣಾ ಕ್ಷೇತ್ರದಲ್ಲೇ ಕಾಂಗ್ರೆಸ್ ಅಭ್ಯರ್ಥಿ ಧ್ರುವನಾರಾಯಣ್ಗೆ ಕೇವಲ 9,000 ವೋಟ್ಗಳು ಬಂದಿದ್ವು. ಪುತ್ರ ಯತೀಂದ್ರ ಶಾಸಕನಾಗಿದ್ರು ವೋಟ್ಗಳು ಕಡಿಮೆ ಬಂದಿದ್ವು. ಕಾಂಗ್ರೆಸ್ಗೆ 79,404 ಮತ ಬಂದಿದ್ರೆ ಬಿಜೆಪಿಗೆ 70,402 ಮತ ಬಂದಿದ್ವು. ಆದ್ರೆ ವಿಧಾನಸಭೆಯಲ್ಲಿ ಮತದಾರರು ಯತೀಂದ್ರರನ್ನ 59,000 ಲೀಡ್ನಿಂದ ಗೆಲ್ಲಿಸಿದ್ರು. ಹೀಗಾಗಿ ಈ ವಿಷಯ ಸಿದ್ದರಾಮಯ್ಯನವರನ್ನ ಕಾಡ್ತಿದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಸಿಎಂ ಎಮೋಷನಲ್ ಕಾರ್ಡ್ ಪ್ಲೇ ಮಾಡಿರುವ ಸಾಧ್ಯತೆ ಇದೆ.
ನಿನ್ನೆಯ ಮಾತಿಗೆ ಸ್ಪಷ್ಟನೆ ಕೊಟ್ಟ ಸಿಎಂ ಸಿದ್ದರಾಮಯ್ಯ, ನಾನು ಭಾವನಾತ್ಮಕವಾಗಿ ಮಾತನಾಡಿಲ್ಲ. ಬಿಜೆಪಿಯವರು ಅಧಿಕಾರಕ್ಕೆ ಬಂದ್ರೆ ಗ್ಯಾರಂಟಿಗಳನ್ನ ತೆಗೆದುಹಾಕ್ತಾರೆ, ಹೀಗಾಗಿ ಈ ದಾಟಿಯಲ್ಲಿ ಹೇಳಿದ್ದೇನೆ ಅಂತ ತಿಳಿಸಿದ್ರು. ಭಾವನಾತ್ಮಕವಲ್ಲ, ನಿಮ್ಗೆ ಇವೆಲ್ಲ ಕೆಲಸಗಳು ಮುಂದುವರಿಬೇಕಾದ್ರೆ ಇರ್ಬೇಕಪ್ಪ ಅಂತ ಹೇಳಿದ್ದೀನಿ ಅಷ್ಟೇ. ಯಾಕಂದ್ರೆ ಬಿಜೆಪಿ ಬಂದ್ಬಿಟ್ರೆ ಇವೆಲ್ಲ ನಿಲ್ಲಿಸ್ಬಿಡ್ತಾರೆ. ಬಿಜೆಪಿಯವರು ಬಂದ್ರೆ ಇವೆಲ್ಲ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ದೀನಿ. 48,000 ಲೀಡ್ ಬಂದಿದೆ, ಅದಕ್ಕಿಂತ ಜಾಸ್ತಿ ಕೊಡ್ರಪ್ಪ ಅಂತ ಹೇಳಿದ್ದೀನಿ ಅಷ್ಟೇ. ನನಗೆ 48,000 ಲೀಡ್ ಬಂದಿತ್ತು ಅಸೆಂಬ್ಲಿ. ಸೋಮಣ್ಣ ನಿಂತರು ಕೂಡ ಕರ್ಕೊಂಡು ನಿಲ್ಲಿಸಿದ್ರು ಕೂಡ 48,000 ಲೀಡ್ ಬಂತು. ಇವ್ರಿಗೆ ಸುನಿಲ್ ಬೋಸ್ಗೆ 60,000 ಲೀಡ್ ಕೊಡಿ ಅಂತ ಹೇಳಿದ್ರು. ಸಿಎಂ ಸಿದ್ದರಾಮಯ್ಯ ಮಾತಿಗೆ ಟಾಂಗ್ ಕೊಟ್ಟ ಜೆಡಿಎಸ್ನ ಜಿಟಿ ದೇವೇಗೌಡ, ಸಿಎಂ ಬದಲಾವಣೆ ಸುಳಿವನ್ನ ಖುದ್ದು ಸಿದ್ದರಾಮಯ್ಯನವರೇ ಕೊಟ್ಟಿದ್ದಾರೆ ಅಂತ ಕಾಲೆಳೆದರು. ಇವತ್ತು ಅವರು ಏನು ಹೇಳಿದ್ದಾರೆ, ನನಗೆ ಮೆಜಾರಿಟಿ ಬಂದರೆ ನಮ್ಮ ಪಕ್ಷ ಗೆದ್ದರೆ ಮಾತ್ರ ನಾನು ಉಳಿತೇನೆ, ನನ್ನ ಪಕ್ಷ ಗೆಲ್ಲದೆ ಹೋದರೆ ನಾನು ಗೆದ್ದರೆ ನನ್ನ ಮುಟ್ಟಕ್ಕಾಗಲ್ಲ, ನಾನು ಗೆಲ್ಲದೆ ಹೋದರೆ ನನ್ನ ಬದಲಾವಣೆ ಮಾಡ್ತಾರೆ ಅಂತಕ್ಕಂಥ ಸಂದೇಶವನ್ನು ರಾಜ್ಯದ ಜನರಿಗೆ ಕೊಟ್ಟಿದ್ದಾರೆ. ಒಕ್ಕಲಿಗ ಕಾರ್ಡ್ ಪ್ಲೇ ಮಾಡಿದ ಡಿಸಿಎಂ ಮರ್ಮ ಏನು? ಸಿಎಂ ಸಿದ್ದರಾಮಯ್ಯ ನಾನು ಇರಬೇಕಾ ಬೇಡವಾ ಅಂತ ಪ್ರಶ್ನೆ ಮಾಡ್ತಿದ್ರೆ ಡಿಸಿಎಂ ಡಿಕೆ ಮತ್ತೊಂದು ರೀತಿಯಲ್ಲಿ ಬಾಣ ಬಿಟ್ಟಂತೆ ಕಾಣ್ತಿದೆ. ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಪರ ಕ್ಯಾಂಪೇನ್ ಮಾಡುವಾಗ ಮಾತನಾಡಿದ ಡಿಕೆ, ಈ ಬಾರಿ 8 ಮಂದಿ ಒಕ್ಕಲಿಗರಿಗೆ ಟಿಕೆಟ್ ಕೊಡಲಾಗಿದೆ, ಇದು ನನ್ನ ನಾಯಕತ್ವದಲ್ಲಿ ಆಗಿರೋದು ಅಂತ ಹೇಳಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. 8 ಜನ ಒಕ್ಕಲಿಗರಿಗೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಅನ್ನ ಕೊಟ್ಟಿದೆ. 8 ಒಕ್ಕಲಿಗರಿಗೆ, 8 ಯಾವಾಗೂ ಕೊಟ್ಟಿಲ್ಲ. ನನ್ನ ನಾಯಕತ್ವದಲ್ಲಿ 8 ಜನ ಒಕ್ಕಲಿಗರಿಗೆ, ಮೈಸೂರಲ್ಲಿ ಒಕ್ಕಲಿಗರು ಕೊಟ್ಟಿದ್ದೀವಿ, ಬೆಂಗಳೂರು ನಗರದಲ್ಲಿ 2 ಒಕ್ಕಲಿಗರು ಕೊಟ್ಟಿದ್ದೀವಿ, ಸೌಮ್ಯ ರೆಡ್ಡಿಗೆ ಮತ್ತು ನಮ್ಮ ರಾಜೀವ್ ಗೌಡ್ರಿಗೆ, ಅಲ್ಲಿ ಜಯಪ್ರಕಾಶ್ ಹೆಗಡೆ ಕೊಟ್ಟಿದ್ದೀವಿ. ಒಟ್ಟು 8 ಜನ ಒಕ್ಕಲಿಗರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ. ಲೋಕಸಮರ ಹೊಸ್ತಿಲಲ್ಲಿ ಸಿಎಂ ಸಿದ್ದರಾಮಯ್ಯ ಆಡಿದ ಮಾತೆ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಸಿಎಂ ನಾನು ಯಾವುದೇ ಭಾವನಾತ್ಮಕವಾಗಿ ಮಾತನಾಡಿಲ್ಲ ಅಂತ ಹೇಳಿದ್ರೆ ವಿಪಕ್ಷಿಗಳು ಇದನ್ನೇ ಅಸ್ತ್ರ ಮಾಡಿಕೊಂಡು ಕಾಲೆಳೆತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ನಾನು ಇರಬೇಕೋ ಬೇಡವೋ ಅನ್ನುವಂತ ಸಿಎಂ ಹೇಳಿಕೆಗೂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿಎಂ ಬಳಿ ಶಕ್ತಿ ಇದೆ, ಇನ್ನೂ ಶಕ್ತಿ ಕೊಡುವಂತೆ ಅವ್ರು ಕೇಳಿದ್ದಾರೆ. ಸಿದ್ದರಾಮಯ್ಯನವರು ಸಾಮಾನ್ಯವಾಗಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತದಾರರನ್ನ ಸೆಳೆಯೋದಕ್ಕೆ ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೊಂದು ರಾಜಕೀಯ ತಂತ್ರಗಾರಿಕೆಯ ಒಂದು ಭಾಗ. ಈಗ ನನ್ನ ಕ್ಷೇತ್ರಕ್ಕೆ ಹೋದ್ರೂ ನಾನು ಇದೇ ಮಾತಾಡೋದಲ್ವಾ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, 60,000 ವೋಟ್ ಬಂದ್ರೆ ನಂಗೆ ಯಾರು ಟಚ್ ಮಾಡಕ್ಕಾಗಲ್ಲ. Quite natural, he is trying to convince his voters to give him more strength. We should also, it is his own political strategy. Quite natural, he should try to convince the people that he needs a strength. He has already a strength. It's quite, even I also, when I go to my constituency, we have to tell to our people that we are there and we will also be in power.